ಸೊ ಇವತ್ತಿನ ಲಾಗ್ ತುಂಬಾನೇ ಸ್ಪೆಷಲ್. ಬಂಟ್ವಾಳ ತಾಲೂಕಿನಲ್ಲಿ ಪ್ರಪ್ರಥಮ ಸೋಲಾರ್ ಸ್ಕೀಮ್ ನಮ್ಮ ಮನೆಗೆ ಬಂದಿದೆ. When I'm hopeless in this moment of quiet, wishing the story goes on, that's when it hit me like ಈ ಸ್ಕೀಮ್ ಬರೋದ್ರ ಹಿಂದೆ ಇವರ ಶ್ರಮನೂ ಅಷ್ಟೇ ಇದೆ, ನಮ್ಮ ಶ್ರಮನೂ ಅಷ್ಟೇ ಇದೆ. ಸೊ ಇವನ್ ಯಾಕೆ ಪ್ರಪ್ರಥಮ ಬಾರಿಗೆ ಇಲ್ಲೇ ಬಂದಿದೆ ಅಂತ ಹೇಳ್ತಾನೆ ಅಂತ ಕೇಳ್ಬೋದು ಜನಗಳು. ಸೊ ಅದಕ್ಕೆ ಏನ್ ಹೇಳ್ತೀರಾ ನೀವು? ಈ ಹೋಸಲ್ ಕಂಪನಿ ಫಸ್ಟ್ ಈ ತಾಲೂಕು ಇವರಿಗೆ ಬಂದಿದೆ. ಬಂಟ್ವಾಳ ತಾಲೂಕಲ್ಲಿ ನೀವು ಎಷ್ಟು ಈ ತರ ಸೋಲಾರ್ ಅನ್ನ ಹಾಕಿದೀರಾ? ಬಂಟ್ವಾಳ ತಾಲೂಕಲ್ಲಿ ಇದೆ ಒಂದು, ನಿಮ್ಮನೆ ನಮ್ದೇ ಫಸ್ಟ್ ಬಂದಿದೆ. ಓಸೋಲ್ ಕೂಡ ಫಸ್ಟ್, ಬೇರೆ ಕಂಪನಿಯಲ್ಲೂ ನಮ್ದೇ ಫಸ್ಟ್ ಇರೋದು. ಓ ಸೂಪರ್. ನೋಡಿ, ಯಾರಿಗೂ ಬಂಟ್ವಾಳ ತಾಲೂಕಲ್ಲಿ ಆಗಿದ್ರೆ ಯಾರಿಗೂ ಈ ತರ ಈ ಸ್ಕೀಮು ಯಾರಿಗೂ ಸಿಕ್ಕಿಲ್ಲ. ನಮ್ದೇ ಫಸ್ಟ್ ಅಂತ ನಾವು ಹೇಳ್ಬೋದು ಯಾವುದೇ ಕಂಪನಿಯಲ್ಲಿ ಕೂಡ. ಆಮೇಲೆ ಏನಾದ್ರು ಕೂಡ ಮನೆಗೆ ಕೊಡುವಂತ ಸ್ಕೀಮ್ ಅಲ್ಲ, ಅಂದ್ರೆ ಕೃಷಿಕರ ಇಂಪ್ರೂವ್ಮೆಂಟ್ ಗೆ ಕೊಡುವಂತವು. ಎಲ್ಲ ಗೊತ್ತಾದ್ಮೇಲೆ ತುಂಬಾ ಜನ ಅರ್ಜಿ ಆಗ್ತಾ ಇದ್ದಾರೆ. ಈಗ ಕಂಪ್ಯೂಟರ್ ಅಂದ್ರೆ ಆನ್ ಆಗಲ್ಲ. ಹೌದೌದು. ಹುಡುಗರು ಇವ್ರ ಜೊತೆ ಬಂದಿದ್ದಾರೆ. ಸೊ ಕೆಲಸ ಮಾಡಿದ್ದಾರೆ, ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿದ್ದಾರೆ ಆ ಬಿಸಿಲಲ್ಲಿ. ಸೊ ಅವ್ರನ್ನ ನಾವು ಈ ಲಾಗ್ ಅಲ್ಲಿ ಖಂಡಿತವಾಗ್ಲೂ ತೋರಿಸ್ಲೇಬೇಕು. ಸೊ ಈಗ ನಿಮ್ಮ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ಇವ್ರು ಮಾಡಿದಂತಹ ಕೆಲಸ ನೋಡಿ. 9 ಪ್ಯಾನಲ್ಗಳು ಬಂದು ನಿಂತಿದೆ ಇಲ್ಲಿ. ಸುಂದರವಾದ ಪ್ಯಾನಲ್ ರೆಡಿ ಆಗೋದ್ರ ಹಿಂದೆ ಕೆಲಸ ಮಾಡಿದಂತಹ ಕೈಗಳು ಇದೆಲ್ಲ. ದೀಪಕ್ ಅಂತ. ದೀಪಕ್, ನಿಮ್ಮವರು? ನಮ್ದು ಸುಳ್ಯ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡಿ? 2 ವರ್ಷದಿಂದ. 2 ವರ್ಷದಿಂದ. ಸೊ ಫೈನಲ್ ಆಗಿ ಸರ್ ನೀವು ಆಡಿಯನ್ಸ್ ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ ಗೆ ನಮಗೆ ತುಂಬಾ ಒಂದು ಖುಷಿ ಆಗ್ತುಂಟು ಈ ರೀತಿ ಮತ್ತೆ ಆಡಿಯನ್ಸ್ ಈ ತರ ಕೇಳಿಸಿದ್ದು. ಫಸ್ಟ್ ಇದರಲ್ಲಿ ಈ ರೀತಿ ಫಸ್ಟ್ ಮಾತಾಡ್ತಿರೋದು. ಎಲ್ಲರೂ ಕೂಡ ಇವರ ಕಾಂಟ್ಯಾಕ್ಟ್ ನಂಬರ್ ಬೇಕಂತ ಹೇಳಿದ್ರೆ ನಂಗೆ DM ಮಾಡಿ, ನೀವು ಕೇಳಿದ್ರೆ ನಾನು ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ. ಈ ಸ್ಕೀಮ್ ಏನಿದೆ ಇದರ ಬಗ್ಗೆ ಎಲ್ಲವನ್ನ ಸರ್ ನಿಮಗೆ ತುಂಬಾನೇ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ಲಿಕ್ಕಿದ್ದೀರಾ ಅಪ್ಲೈ ಮಾಡಿ, ಈ ಒಂದು ಸ್ಕೀಮ್ ಅನ್ನ ನೀವು ಕೂಡ ಪಡೆದುಕೊಳ್ಳಿ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವಾಯ್ಸ್ ಆಫ್ ಹೃದಯ ವಿಟ್ಲ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಸೊ ಇಷ್ಟು ದಿನ ನೀವು ನನ್ನ ಕಂಟೆಂಟ್ ಅನ್ನ ಒಂದು ಕಾಮಿಡಿ ಕಂಟೆಂಟ್, ಫ್ಯಾಮಿಲಿ ಲಾಗ್ ಈ ತರ ಎಲ್ಲ ನೋಡಿರ್ತೀರಾ. ಸೊ ಇವತ್ತಿನ ಲಾಗ್ ತುಂಬಾನೇ ಸ್ಪೆಷಲ್. ಯಾಕಂತ ಹೇಳಿದ್ರೆ ಸೊ ಇದೊಂದು ನಮ್ಮ ಮನೆಗೆ ಇವತ್ತು ಯಾರಿಗೂ ಸಿಗದಂತಹ ಒಂದು ಸೋಲಾರ್ ಇದು ಸ್ಕೀಮ್ ನಮಗೆ ಸಿಕ್ಕಿದೆ. ಸೊ ಬಂಟ್ವಾಳ ತಾಲೂಕಿನಲ್ಲಿ ಪ್ರಪ್ರಥಮ ಸೋಲಾರ್ ಸ್ಕೀಮ್ ನಮ್ಮ ಮನೆಗೆ ಬಂದಿದೆ. ಇದರ ಬಗ್ಗೆ ಎಲ್ಲ ಹೇಳಲಿಕ್ಕೆ ನಮ್ಮ ಜೊತೆ ಗಣೇಶ್ ಸರ್ ಇವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಸರ್ ಪರವಾಗಿಲ್ಲ ಸರ್, ಇದ್ದೀನಿ. ತುಂಬಾ ಖುಷಿ ಆಯ್ತು ಸರ್, ಇವತ್ತು ನಮ್ಮ ಮನೆಗೆ ಬಂದಿದ್ದೀರಾ. ಸೊ ಸೋಲಾರ್ ಇದೊಂದು ಸಿಸ್ಟಮ್ ಅನ್ನ ನೀವು ಇಲ್ಲಿ ಅಳವಡಿಸಿದೀರಾ. ಸೊ ತುಂಬಾ ವರ್ಷಗಳಾಗಿದೆ ಅಲ್ವಾ? ಒಂದು 2 ವರ್ಷಗಳಾಯ್ತು ಅನ್ಸುತ್ತೆ. ಸೊ ಈ ಒಂದು ಸ್ಕೀಮ್ ಬರ್ಲಿಕ್ಕೆ, ಈ ಸ್ಕೀಮ್ ಬರೋದ್ರ ಹಿಂದೆ ಇವರ ಶ್ರಮನೂ ಅಷ್ಟೇ ಇದೆ, ನಮ್ಮ ಶ್ರಮನೂ ಅಷ್ಟೇ ಇದೆ. ಸೊ ಇದೊಂದು ಸರ್ಕಾರದ ಸ್ಕೀಮ್. ಇದರ ಬಗ್ಗೆ ನನಗಿಂತ ಜಾಸ್ತಿ ಇವರಿಗೆ ಗೊತ್ತಿದೆ. ಸೊ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ನಮ್ಮ ವೀಕ್ಷಕರಿಗೆ ಇದರ ಬಗ್ಗೆ ತಿಳಿಸ್ಕೊಡಿ, ಏನಿದು ಸ್ಕೀಮು, ಹೇಗೆ ನಮ್ಮ ಒಂದು ಜನಸಾಮಾನ್ಯರಿಗೆ ಸಿಗತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಸರ್. ಸರ್ ಇದರಲ್ಲಿ ಇದು PM ಕುಸುಮ ಯೋಜನೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಸೇರಿಬಿಟ್ಟು ಸಬ್ಸಿಡಿ ಕೊಡುವಂಥ ಸ್ಕೀಮ್ ಇದು. ಅಂದರೆ ಇದರಲ್ಲಿ 5 HP ಪಂಪ್ ಸೆಟ್ಗೆ 2,93,000 ಖರ್ಚು ಆದರೆ 58,509 ರೂಪಾಯಿ ಗೌರ್ಮೆಂಟಿಗೆ ಕಟ್ಟಲಿಕ್ಕೆ ಇರ್ತದೆ. 7 HP 81,000 ಕಟ್ಟಲಿಕ್ಕೆ ಇರ್ತದೆ. 81,700 ಇಷ್ಟು ಅಪ್ರಾಕ್ಸಿಮೇಟ್ ಇಷ್ಟು ಇರ್ತದೆ. ಅದರ ಖರ್ಚು ಅಂದಾಜು 4 ಲಕ್ಷ ಹತ್ರ ಇರ್ತದೆ. ಇದರಲ್ಲಿ ಏನಂತ ಹೇಳಿದ್ರೆ ಕೃಷಿಕರಿಗೆ ತುಂಬ ಹೆಲ್ಪ್ ಆಗ್ತದೆ. ಅಂದರೆ ಇವರು 20% ಮಾತ್ರ ಕಟ್ಟುವಂಥವು. ಅವರು ಕೊಡೋದರಲ್ಲಿ ಪ್ಯಾನಲ್ ಬೋರ್ಡು, ಸ್ಟ್ರಕ್ಚರ್, ಡ್ರೈವು, ಆಮೇಲೆ ಬೋಲ್ಟ್ ನಟ್ ನೆಡ್ದು, ಪಂಪು, ಕೇಬಲ್, ಪೈಪು ಹಾಗೆಲ್ಲ ನೀರು ಎತ್ತಿಬಿಟ್ಟು ನಾವು ಕೊಡ್ತಿದ್ವಿ ಈಗ ಮೇಲೆ. ಸೂಪರ್ ಸರ್. ಇದು ಅರ್ಜಿ ಹಾಕುವ ಕ್ರಮ ಹೇಗೆ, ಅದರ ವಿಧಾನ ಒಂದು ಸ್ವಲ್ಪ ತಿಳಿಸ್ಕೊಡಿ. ಇದರಲ್ಲಿ 2024ರಲ್ಲಿ ಒಂದು ಅರ್ಜಿ ಹಾಕುವ ಕ್ರಮ ಇತ್ತು, ಆನ್ಲೈನ್ಲಿ ಅರ್ಜಿ ಹಾಕುವ ಕ್ರಮ ಇತ್ತು. ಅದೊಂದು 3 ತಿಂಗಳಲ್ಲಿ ಕ್ಲೋಸ್ ಆಯಿತು. ಅದಕ್ಕೆ ಹಾಕಿದಕ್ಕೆ ಇದರಲ್ಲಿ ಈಗ ಕೊಡ್ತಿದ್ದೀವಿ. ಇದರಲ್ಲಿ ನೆಕ್ಸ್ಟ್ ಅಂತ ಹೇಳಿದ್ರೆ ಕಳೆದ ಡಿಸೆಂಬರ್ಲಿ ಒಂದ್ಸಲ 14 ತಾರೀಕಿಂದ 28ನೇ ತಾರೀಕುವರೆಗೆ ಆನ್ಲೈನ್ ಅಪ್ಲಿಕೇಶನ್ ಇತ್ತು. ಅದು ಕೂಡ ಕ್ಲೋಸ್ ಆಯಿತು. ಅವರಿಗೆ ಕೂಡ ಈಗ ನಾವು ಕೊಡ್ತಾ ಇದ್ದೇವೆ. ಅಂದ್ರೆ ನಾವು ಕೊಡೋದಲ್ಲ, ಗೌರ್ಮೆಂಟ್ ಅವ್ರು ಕೊಡ್ತಿದ್ದೀವಿ. ಅದು ಕೆಲವು 13 ಕಂಪನಿ ವೆಂಡರ್ ಆಗಿದೆ. ಅದರಲ್ಲಿ ಒಂದು ಓಸ್ವಾಲ್ ಕಂಪನಿ, ಶಕ್ತಿ ಕಂಪನಿ, CRI ಪಂಪ್ಸ್, ಆಮೇಲೆ KK ವೆಂಚರ್ಸ್, ಸುಮಾರು 13 ಕಂಪನಿಯಷ್ಟು ಈಗ ಇದರಲ್ಲಿ ಸಬ್ಸಿಡಿ ಮಾಡಿಸಿ ಕೊಡೋ ಕಂಪನಿಗಳಿದ್ದಾರೆ. ಅಂದ್ರೆ ನಾವು ಒಂದು ಬ್ರಾಂಚ್ ಅದರಲ್ಲಿ, ನಮ್ಗೆ ಇದು ಓಸ್ವಾಲ್ ಅದರಲ್ಲಿ ಒಂದು ಬ್ರಾಂಚ್ ಒಂದು. ಸೂಪರ್ ಸರ್. ಸೊ ಈಗ ನಾನೊಂದು ವೀಕ್ಷಕರಿಗೆ ಹೇಳಿದೆ, ಬಂಟ್ವಾಳ ತಾಲೂಕಿನಲ್ಲಿ
ಪ್ರಪ್ರಥಮ ಬಾರಿಗೆ ಇದು ನಮ್ಮ ಮನೆಗೆ ಬಂದಿದೆ ಅಂತ ನಾನು ಹೇಳಿದೆ. ಸೊ ಇದು ನಮ್ಮ ಮನೆಗೆ ಈಗ ಬಂದದಂತ ಕೇಳುವಾಗ ಕೆಲವರಿಗೆ ಒಂದು ಮನಸ್ಸಲ್ಲಿ ಕ್ವಶನ್ ಬರ್ಬೋದು. ಸೊ ಈ ತರದ್ದು ಪ್ಯಾನಲ್ ಕೆಲವು ಕಡೆ ಬಂದಿದೆ ಅಲ್ವಾ? ಸೊ ಬಂಟ್ವಾಳ ತಾಲೂಕಿನಲ್ಲಿ ಈಗ ಬಂದಿರ್ಬೋದು, ಕೆಲವು ನಿಮಗೆ ನೀವೇ ಹಾಕಿರ್ಬೋದು. ಸೊ ಇವನ್ ಯಾಕೆ ಪ್ರಪ್ರಥಮ ಬಾರಿಗೆ ಇಲ್ಲೇ ಬಂದಿದೆ ಅಂತ ಹೇಳ್ತಾನೆ ಅಂತ ಕೇಳ್ಬೋದು ಜನಗಳು. ಸೊ ಅದಕ್ಕೆ ಏನ್ ಹೇಳ್ತೀರಾ ನೀವು, ಇಲ್ಲಿ ಯಾಕೆ ಫಸ್ಟ್ ಅಂತ ಹೇಳೋದನ್ನ ಜನಗಳಿಗೆ? ಫಸ್ಟ್ ಅಂದ್ರೆ ಓಸ್ವಲ್ ಕಂಪನಿ ಇವರು ಸುಮಾರು ಒಂದು ಡಿಸೆಂಬರ್ ಆಗೋತ್ತಿಗೆ ನವೆಂಬರ್ ತಿಂಗಳ ಡಿ ಕೊಟ್ಟಿದ್ದಾರೆ. ಡಿ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಫಸ್ಟಿಗೆ ಇವರಿಗೆ ಕೊಂಡು ಈ ಓಸ್ವಲ್ ಕಂಪನಿ ಫಸ್ಟ್ ಈ ತಾಲೂಕು ಇವರಿಗೆ ಬಂದಿದೆ. ಆಮೇಲೆ ಬೇರೆ ಕಂಪನಿಯವರು ಅವರು ಕೂಡ ಬಂದಿರಬಹುದು ಈ ಇದರಲ್ಲಿ, ಅದು ಯಾಕೆ ನಮಗೆ ಗೊತ್ತಿಲ್ಲ. ಆದ್ರೆ ಗೌರ್ಮೆಂಟ್ ಅವರು ಡಿ ಕಟ್ಟಿದ್ದಾರೆ, ಸಿಗಿದ ಕಂಪನಿಯವರು ಈಗ ಹಾಕೊಟ್ಟಿದ್ದಾರೆ. 20% ಮಾತ್ರ ಇವರು ಕಟ್ಟಿರ್ತಾರೆ. 80% ಗೌರ್ಮೆಂಟ್ ಕೊಟ್ಟು ಇಷ್ಟು ಐಟಮ್ಸ್ ಹಾಕಿದೆ ಎಲ್ಲಾನು ಕೂಡ. ಸರಿ, ಈಗ ಬೇರೆ ಕಂಪನಿದು ನೀವು ಹಾಕಿದಿರಿ ಅಂತ ಹೇಳಿದ್ರಿ. ಸೊ ಎಲ್ಲೆಲ್ಲ ನೀವು ಹಾಕಿದಿರಿ ಈಗ ಬೇರೆ ಕಂಪನಿಯಲ್ಲಿ? ನಾವು ಕೊಡಗು ಫುಲ್ ಹಾಕಿ ಸುಮಾರು ಫೈಲ್ಗಳಿವೆ. ಆಮೇಲೆ ದಕ್ಷಿಣ ಕನ್ನಡದಲ್ಲಿ ಸುಳ್ಳಿ ತಾಲೂಕಲ್ಲಿ ಮತ್ತು ಪುತ್ತೂರು ತಾಲೂಕಲ್ಲಿ ಅಂದಾಜು ಒಂದು 100ರಷ್ಟು ಇದೆ. ಆದ್ರೆ ಮೊದಲು 18ರಲ್ಲಿ ಇತ್ತು ಈ ಸ್ಕೀಮು. ಕುಮಾರಸ್ವಾಮಿ ಗವರ್ಮೆಂಟ್ ಇರುವಾಗ 5 HP ಗೆ 1 ಲಕ್ಷ ರೂಪಾಯಿ ಕಟ್ಲಿಕ್ಕಿತ್ತು. ಅದ್ರ ಮೇಲೆ ಪುನಃ ಒಂದು 24ರಲ್ಲಿ ಪುನಃ ಸ್ಯಾಂಕ್ಷನ್ ಆಯಿತು. ಆಗ 1,01,50 ರೂಪಾಯಿ ಕಟ್ಲಿಕ್ಕಿತ್ತು. ಅದು ಸೆಂಟ್ರಲ್ ಗವರ್ಮೆಂಟ್ 30%, ಸ್ಟೇಟ್ ಗವರ್ಮೆಂಟ್ 30% ಕೊಡ್ತಿತ್ತು. ಈಗ ಸ್ಟೇಟ್ ಗವರ್ಮೆಂಟ್ 5% ಕೊಡ್ತದೆ, ಸೆಂಟ್ರಲ್ ಗವರ್ಮೆಂಟ್ 30% ಆಗಿ 80%. ರೈತರ ಹಾಕ್ಲಿಕ್ಕೆ 20% ಮಾತ್ರ ಬರ್ತದೆ ಅದರಲ್ಲಿ. ಹಾಗೆ ಈ ಸಲಕ್ಕೆ ಪಂಪ್ಗಳು ತುಂಬಾ ಜಾಸ್ತಿ ಬಂದಿದೆ. ಅಂದಾಜು 30,000 ಸ್ಟೇಟ್ಗೆ ಇರಬೇಕು. 2008 ಇಸ್ವಿಯಲ್ಲಿ ಒಂದು 500 ಇತ್ತು, ಯಾರಿಗೂ ಗೊತ್ತಿರ್ಲಿಲ್ಲ. ಒಂದು ಆಮೇಲೆ 24ರಲ್ಲಿ ಆಗುತ್ತೆ ಒಂದು 3,000 ಪಂಪ್ ಇತ್ತು ಸ್ಟೇಟಿಗೆ, ಅದು ಕೂಡ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಸುಳ್ಳಿಯಲ್ಲಿ ಸುಳ್ಯ ತಾಲೂಕು ಮತ್ತು ಪುತ್ತೂರು ತಾಲೂಕಲ್ಲಿ ಕೆಲವು ಜನಗೆ ಫಸ್ಟಿಗೆ ಹಾಕೊಟ್ಟಿದ್ದಾರೆ. ಆದ್ರೆ ಪರಿಚಯ ಮೇಲೆ ಈಗ ತುಂಬಾ ಪಂಪ್ ಬಂದಿದೆ. ಈ ಹೊಸ ಸ್ಕೀಮ್ ತುಂಬಾ ಪಂಪ್ ಬಂದಿದೆ. ಈಗ ಡಿಸೆಂಬರ್ಲಿ ಸ್ಟಾರ್ಟ್ ಆದ ಹೊಸ ಸ್ಕೀಮ್ ಇದೆ. ಅಲ್ಲಿ ಆನ್ಲೈನ್ ತುಂಬಾ ಜನ ಅರ್ಜಿ ಹಾಕಿದ್ದಾರೆ. ಸುಮಾರು ಜನ ಕೊಡ್ತಾ ಇದ್ದೇವೆ ಈಗ. ಸೇರೆ ಪಂಪ್ಸು ಇವೆಲ್ಲ ಮೂವ್ ಮಾಡ್ತಾರೆ, ಕೊಡ್ತಾ ಇದ್ದೇವೆ ಈಗ. ಈಗ ಬಂಟ್ವಾಳ ತಾಲೂಕಿನಲ್ಲಿ ನೀವು ಎಷ್ಟು ಈ ತರ ಮಾಡಿದಿರಾ? ಅಂದ್ರೆ ಈಗ ಹೊಸರಿದು ನಮಗೆ ಫಸ್ಟ್ ಬಂದದ. ಹೌದು, ಈಗ ಬೇರೆ ಕಂಪನಿ ಬಂಟ್ವಾಳ ತಾಲೂಕಲ್ಲಿ ನೀವು ಎಷ್ಟು ಈ ತರ ಸೋಲಾರ್ ಅನ್ನ ಹಾಕಿದಿರಾ? ಬಂಟ್ವಾಳ ತಾಲೂಕಲ್ಲಿ ಇದೆ ಒಂದು ನಿಮ್ಮನೆ ನಮ್ದೇ ಫಸ್ಟ್ ಬಂದಿದೆ. ಓಝೋಲ್ ಕೂಡ ಫಸ್ಟ್, ಬೇರೆ ಕಂಪನಿಯಲ್ಲೂ ನಮ್ದೇ ಫಸ್ಟ್ ಇರೋದು. ಓ ಸೂಪರ್. ನೋಡಿ, ಯಾರಿಗೂ ಬಂಟ್ವಾಳ ತಾಲೂಕಲ್ಲಿ ಆಗಿದ್ರೆ ಯಾರಿಗೂ ಈ ತರ ಈ ಸ್ಕೀಮು ಯಾರಿಗೂ ಸಿಕ್ಕಿಲ್ಲ. ನಮ್ದೇ ಫಸ್ಟ್ ಅಂತ ನಾವು ಹೇಳ್ಬೋದು, ಯಾವುದೇ ಕಂಪನಿಯಲ್ಲಿ ಕೂಡ. ಇದೊಂದು ಒಳ್ಳೆ ವಿಷಯ ಅಲ್ವಾ? ಸೊ ಇದರಿಂದ ನಿಮ್ದು ಶ್ರಮ ಕೂಡ ತುಂಬಾನೇ ಇದೆ. ಸೊ ಇದರಿಂದ ಈಗ ಕೃಷಿಕರಿಗೆ ಇದು ಯೂಸ್ ಆಗತ್ತಾ ಅಥವಾ ಮನೆಗೆ ಯೂಸ್ ಮಾಡ್ಬೋದಾ ಅಂತ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ. ಅಂದ್ರೆ ಕೃಷಿಗೆ ಹೌದು, ಅದನ್ನ ಮನೆಗೆ ಯೂಸ್ ಮಾಡಬಹುದಾ ಅನ್ನೋ ಒಂದು ಕ್ವಶನ್ ಇರ್ತದೆ. ಸೊ ಅದಕ್ಕೆ ಏನ್ ಹೇಳ್ತೀರಾ ಸರ್? ಇದರಲ್ಲಿ PM ಕುಸುಮ ಯೋಜನೆ ಅಂದ್ರೆ ಕೃಷಿಗೆ ಮಾತ್ರ ಸಂಬಂಧ ಪಡುವಂತವು, ಮನೆಗೆ ತಗೊಳ್ಳುವಂತ ಇದೇ ಇಲ್ಲ. ನಾವು ಅದರಲ್ಲಿ ಇದರಲ್ಲಿ ಸೋಲಾರ್ ಪ್ಯಾನಲ್ ಮಾರ್ಪಾಡು ಮಾಡುವಂತ ಅಗ್ರಿಮೆಂಟ್ ಇದೆ. 200 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಕೂಡ ಗವರ್ಮೆಂಟ್ ಕೊಡ್ಬೇಕು. ನಾನು ಆ ಬೋರಿಗೆ ಕರೆಂಟ್ ಕನೆಕ್ಷನ್ ತಗೊಳ್ದಿಲ್ಲ ಅಂತ ಹೇಳ್ಬಿಟ್ಟು KEB ಅವರಿಗೆ ಅಗ್ರಿಮೆಂಟ್ ಕೊಡ್ಬೇಕು, AW ಅಗ್ರಿಮೆಂಟ್ ಕೊಡ್ಬೇಕು. ಆಮೇಲೆ ಏನಾದ್ರು ಕೂಡ ಮನೆಗೆ ಕೊಡುವಂತ ಸ್ಕೀಮ್ ಅಲ್ಲ, ಅಂದ್ರೆ ಕೃಷಿಕರ ಇಂಪ್ಲಿಮೆಂಟ್ಗೆ ಕೊಡುವಂತವು. ಮನೆಗೆ ತಗೊಳ್ಳುವಂತ ಕ್ರಮನೇ ಇಲ್ಲ, ಕಾರಣ ಇಲ್ಲ, ಕೊಡುವಂಗಿಲ್ಲ ಮನೆಗೆ. ಸರ್, ಇದರಲ್ಲಿ ಈಗ ಪ್ರೊಸೀಜರ್ ಯಾವ ರೀತಿ ಇರ್ತದೆ ಅಂದ್ರೆ ಈಗ ಅರ್ಜಿ ಹಾಕಿದ್ರಿಂದ ಹಿಡಿದು ಇಲ್ಲಿ ಈಗ ಒಂದು ಪ್ಯಾನಲ್ ಫಿಟ್ ಆಗಿ ನಿಲ್ಬೇಕು, ನೀರು ಹೋಗ್ಬೇಕಂತ ಹೇಳಿ ಅಲ್ಲಿ ತನಕ ಕೂಡ ಇದರ ಪ್ರೊಸೀಜರ್ ಯಾವ ರೀತಿ ನಡೆದು ಬರ್ತದೆ ಅಂತ ಒಂದು ಹೇಳ್ಬೋದಾ? ಸರ್, ಇದರ ಪ್ರೊಸೀಜರ್ ಅಂದ್ರೆ ಕನ್ಸ್ಯೂಮರ್ ಅಂದ್ರೆ ರೈತರು ಫಸ್ಟ್ ಆನ್ಲೈನ್ ಅರ್ಜಿ ಪೇಪರ್ ನೋಟಿಫಿಕೇಶನ್ ಮಾಡಿರ್ತಾರೆ. ಗವರ್ಮೆಂಟ್ ಪೇಪರ್ ನೋಟಿಫಿಕೇಶನ್ ಆಗಿರ್ತದೆ. ಆಮೇಲೆ ಎಂತ ಹೇಳಿದ್ರೆ ಆನ್ಲೈನ್ಲಿ ಅರ್ಜಿ ಹಾಕ್ಬೇಕು. ನಾವು ಆನ್ಲೈನ್ಲಿ ಅರ್ಜಿ ಹಾಕ್ಬೇಕಾದ್ರೆ ಆಧಾರ್ ಕಾರ್ಡ್ ಬೇಕು, RTC ಬೇಕು, ಇಷ್ಟೆಲ್ಲ RTC ಆಧಾರ್ ಕಾರ್ಡ್ ಬೇಕೇ ಬೇಕು. ಅದ್ರ ಮೇಲೆ ಮತ್ತೆ ಎಂತ ಹೇಳಿದ್ರೆ ಅರ್ಜಿ ಹಾಕ್ಲಿಕ್ಕೆ ಯಾವುದೇ ಖರ್ಚು ಅಂತ ಇಲ್ಲ. ನಾವು ಗವರ್ಮೆಂಟ್ಗೆ ಅರ್ಜಿ ಹಾಕೋದು. ಆಮೇಲೆ ಕಂಪನಿಯವರು, ನೀವು ಒಂದು ಕಂಪನಿಯ ವೆಂಡರ್ ಸೆಲೆಕ್ಷನ್ ಮಾಡಿರ್ತೀರಿ. ನೀವು 24ರಲ್ಲಿ ಅರ್ಜಿ ಹಾಕಿಯವರಿಗೆ ವೆಂಡರ್ ಸೆಲೆಕ್ಷನ್ ಬಂದಿಲ್ಲ. ಅದು ಈಗ 25 ಲಾಸ್ಟಿಗೆ ಬಂತು, ಡಿಸೆಂಬರ್ಗೆ ಬಂದು. ಆ ಟೈಮ್ ವೆಂಡರ್ ಸೆಲೆಕ್ಷನ್ ಬಂತು. ಆಗ ವೆಂಡರ್ ಸೆಲೆಕ್ಷನ್ ಇಲ್ಲ. ಆಮೇಲೆ ನವೆಂಬರ್ ಬಂದರಲ್ಲಿ ವೆಂಡರ್ ಸೆಲೆಕ್ಷನ್ ಒಟ್ಟಿಗೆ ಬಂತು. ನವೆಂಬರ್ ಅಂದ್ರೆ ಪೇಪರ್ಸ್ ಸ್ವಲ್ಪ ಕಡಿಮೆ ಆಗಿತ್ತು, ಯಾರಿಗೆ ಪ್ರಚಾರ ಇರಲಿಲ್ಲ. 30,000 ಬೇಗ ಗವರ್ಮೆಂಟ್ ಕೊಡುವಂಗಿತ್ತು, ಅಷ್ಟು ಪ್ರಚಾರ ಇರಲಿಲ್ಲ ಅದರಲ್ಲಿ. ಆಗ ಏನು ಮಾಡಿದ್ರೆ ಪುನಃ ಎಲ್ಲರೂ ಕಂಪನಿ ವಾಪಸ್ ವೆಂಡರ್ ಸೆಲೆಕ್ಷನ್ ಅವರೇ ಸಡನ್ ರಿಜಿಸ್ಟರ್ ಮಾಡೋದು, ಒಟ್ಟಿಗೆ ವೆಂಡರ್ ಸೆಲೆಕ್ಷನ್ ಮಾಡಿ ಮೂವ್ ಮಾಡಿ ಆಗ 30,000 ಅಷ್ಟು ಅಂದಾಜು ಆಗಿರ್ಬೇಕು ಪೇಪರ್ಸ್. ಹಂಗೆ ಅಷ್ಟು ಜನಕ್ಕೆ ಸಬ್ಸಿಡಿ ಬರುವಂತ ಇದಾಯ್ತು. ಆಮೇಲೆ ಎಲ್ಲ ಗೊತ್ತಾದ ಮೇಲೆ ತುಂಬಾ ಜನ ಅರ್ಜಿ ಆಗ್ತಾ ಇದ್ದಾರೆ. ಈಗ ಕಂಪ್ಯೂಟರ್ ಅಂದ್ರೆ ಆನ್ ಆಗಲ್ಲ, ಗವರ್ಮೆಂಟ್ ಕಂಪ್ಯೂಟರ್ ಆನ್ ಆಗುದಿಲ್ಲ ಈಗ. ಆ ರೀತಿ ಫಸ್ಟ್ ರಿಪೋರ್ಟ್ ಇದರಲ್ಲಿ ಅಂತ ಹೇಳಿದ್ರೆ ಅರ್ಜಿ ಹಾಕಿ ಆದ ಮೇಲೆ KEB ಅವರು ಫಸ್ಟ್ ಬಂದು ಸ್ಪಾಟ್ ನೋಡ್ಬೇಕು. KEB JEW ಬಂದ್ಬಿಟ್ಟು ಸ್ಪಾಟ್ ನೋಡ್ಬಿಟ್ಟು ಅದರಲ್ಲಿ ಕರೆಂಟ್ ಕನೆಕ್ಷನ್ ಇರಬಾರ್ದು. ಅಕಸ್ಮಾತ್ ಅದರಲ್ಲಿ ಕರೆಂಟ್ ಕನೆಕ್ಷನ್ ಉಂಟು ಅಂತ ಹೇಳಿದ್ರೆ ಅವರು ನಾನು ಕನೆಕ್ಷನ್ ತೆಗಿತೀನಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿ ಕೊಡ್ಬೇಕು. ಕರೆಂಟ್ ಕನೆಕ್ಷನ್ ತೆಗಿತೀವಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡಿ ಕೊಡ್ಬೇಕು.
ಆಮೇಲೆ ಎಂತ ಹೇಳಿದ್ರೆ JS ರಿಪೋರ್ಟ್ ಇರ್ತದೆ. JS ರಿಪೋರ್ಟ್ ಅಂದ್ರೆ JE ಅಥವಾ AW ಬಂದ್ಬಿಟ್ಟು ಮತ್ತೆ ನಮ್ಮ ಕಂಪನಿ ಕಡೆಯಿಂದ ಒಬ್ರು ಬರ್ತಾರೆ. ಅಂದ್ರೆ ಕಂಪನಿ ಕಡೆ ಒಬ್ರು ಬರ್ತಾರೆ. ಇದರಲ್ಲಿ ಇಷ್ಟೇ ಆಳದಿಂದ ನೀರು ಹತ್ತದೆ, ಇಷ್ಟು ಆಳದೆ ಬೋರು, ಇದಕ್ಕಿಂತ ಪಂಪ್ ಬೇಕು ತಗೊಂಡು JS ರಿಪೋರ್ಟ್ ಆಗ್ತದೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆಕ್ಚುಲಿ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಗಿಲ್ಲ, ಬೇರೆ ಸೇಲ್ ಮಾಡೋದಿಲ್ಲ. ನಮ್ಮ ಬರುವಂತ ಡ್ರೈವಲ್ಲಿ ಲ್ಯಾಕ್ಟಿಡ್ ನಂಬರ್ ಅಂತ ಹೇಳಿ ಇರ್ತದೆ. ಒಂದು ಜಾಗ ಶಿಫ್ಟ್ ಮಾಡೋಂಗಿಲ್ಲ, ಆ ರೀತಿ ಇದಾಗ್ತದೆ. ಅದೇ ಲ್ಯಾಕ್ಟಿಡ್ ನಂಬರ್ ನೆಕ್ಸ್ಟ್ ಏನಾಗ್ತದೆ ಅಂದ್ರೆ JS ರಿಪೋರ್ಟ್ಗೆ ಇಂಜಿನಿಯರ್ಸ್ ಮತ್ತು ಕಂಪನಿಯವರು ಸೈನ್ ಹಾಕಿ ಎಲ್ಲ ಕೊಟ್ಟಾದ ಮೇಲೆ ಗೌರ್ಮೆಂಟ್ಗೆ ಅವು ಅಪ್ರೂವಲ್ ಆಗ್ತದೆ. ಅಮೌಂಟ್ ಕಟ್ಟಲಿಕ್ಕೆ ಬರ್ತದೆ. ಅಮೌಂಟ್ ಕಟ್ಟಿಲ್ಲ ಆದ್ಮೇಲೆ ಇಂಧನ ಇಲಾಖೆಯವರು ಇದನ್ನು ಕಾಂಟ್ರಾಕ್ಟರ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ವರ್ಕ್ ಕಾರ್ಡ್ ಕೊಡ್ತಾರೆ. ವರ್ಕ್ ಕಾರ್ಡ್ ಕೊಟ್ಟು ಆದಮೇಲೆ ಏನಂತ ಹೇಳಿದ್ರೆ ಅವರು ಯಾರು ವೆಂಡರ್ಸ್ ಕಡೆಯಿಂದ ಇದು ಬರ್ತದೆ. ಅವರಿಗೆ ಅಮೌಂಟ್ ಬರೋದು ಯಾವಾಗ ಅಂತ ಹೇಳಿದ್ರೆ ಇದು ಟೋಟಲಿ ಫಸ್ಟಿಗೆ ಇವರು ಎಲ್ಲ ಹಾಕಬೇಕು, ಐಟಮ್ಸ್ ಎಲ್ಲ 5 HP ಎಲ್ಲ ಐಟಮ್ಸ್ ಹಾಕಿ ನೀರು ಹಚ್ಚಿ ತೋರಿಸ್ಬೇಕು, ಫೋಟೋ ಕೊಡಬೇಕು, GPS ಮಾಡಬೇಕು. ಅದಾಗಿ ಮತ್ತೆ ಎಷ್ಟೋ ದಿವಸ ಕಳೆದು ಏನೋ ಮಾಡಿ ಮತ್ತೆ ಅಮೌಂಟ್ ಬರುವಂಥವು ಫಸ್ಟ್ಗೆ ವೆಂಡರ್ಸ್ ಕೈಯಿಂದಲೇ ಹಾಕಬೇಕು. ಅದ್ಮೇಲೆ ಇನ್ನೇನಂತ ಹೇಳಿದ್ರೆ ರೈತರು ಸರಿ ಓಡ್ತದೆ ಅಂತ ಹೇಳ್ಬಿಟ್ಟು ಅವ್ರು ಸೈನ್ ಹಾಕಿ 10-16 ಪೇಪರ್ ಅಷ್ಟು ಟೋಟಲ್ ಇರ್ತದೆ MNR ರಿಪೋರ್ಟ್, ಅದಕ್ಕೆ ಸೈನ್ ಹಾಕಿಸಿ ಆಗಿ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿ ಆದ್ಮೇಲೆ ಮಾತ್ರ AW ಸೈನ್ ಹಾಕ್ತಾರೆ. AW ಸೈನ್ ಹಾಕಿ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ಕ್ರೆಡಿಟ್ ಹೋಗ್ತಾರೆ, MNR ಹೋಗ್ತಾರೆ ಫೈಲ್. ಆಮೇಲೆ ದುಡ್ಡು ಬರೋದವರಿಗೆ. ಇದು ಬರುದಿಲ್ಲ, ಅಕಸ್ಮಾತ್ ಇದು ಓಡುದಿಲ್ಲ ಅಂತ ಹೇಳ್ಕೊಂಡು ರೈತರೇ ಒಂದು ಕಂಪ್ಲೇಂಟ್ ಮಾಡಿದ್ರೆ ಅವರು ಲಾಸ್ಟಿಗೆ ಓಡುದಿಲ್ಲ ಅಂತ ಹೇಳಿದ್ರೆ ಅವರೇ ತಗೊಂಡು ಹೋಗ್ಬೇಕಷ್ಟೇ, ವೆಂಡರ್ಸ್ ತಗೊಂಡು ಹೋಗ್ಬೇಕಷ್ಟೇ, ಬಟ್ ಬೇರೆ ಎಂತ ಮಾಡುವ ದಾರಿ ಇಲ್ಲ ಅವರಿಗೆ. ಅದು ಬೇರೆ ಕಡೆ ತಗೊಂಡು ಹೋಗಿ ಏನೋ ಮಾಡ್ಬೇಕು, ಅದು ಒಂದು ರೂಲ್ಸೇ ಬೇರೆ ಇರ್ತದೆ ಅಲ್ವಾ. ಆದ್ರೆ ಆಕ್ಚುಲಿ ಅದು ಎಲ್ಲ ಕಡೆ ಓಡ್ಬೇಕು, ಓಡಿ ಆದ್ಮೇಲೆ ಸೈನ್ ಹಾಕಿ ಕೊಡುವಂತ ಒಂದು ಕ್ರಮ ಇದೆ. ನೀರು ಫುಲ್ ಬಂದಾದ ಮೇಲೆ ಚೆಕ್ ಮಾಡಿ ಅವ್ರು ಸೈನ್ ಹಾಕಿ ಕೊಡ್ಬೇಕು, ಯಾರು ರೈತರು. ಸರ್, ಈಗ ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ರಿ. ಸೊ ಈಗ ಕೆಲವರಿಗೆ ಒಂದು ನಿಮ್ಮ ಮಾಹಿತಿ ಕೇಳಿ ಖುಷಿ ಆಗ್ಬಿಟ್ಟು ಅವ್ರೇನ್ ಅನ್ಕೊಂಡಿರ್ತಾರೆ, ಸರಿ ನಾವು ಅರ್ಜಿ ಹಾಕ್ತೀವಿ ಅಂತ ಕೆಲವರಿಗೆ ಮುಂದೆ ಬರ್ತಾರೆ. ಸೊ ಅಂತವರಿಗೆ ಈಗ ಒಂದು ಅರ್ಜಿ ಹಾಕ್ಬೇಕಂತ ಹೇಳಿದ್ರೆ ಏನೆಲ್ಲ ಎಲಿಜಿಬಿಲಿಟೀಸ್ ಇರ್ಬೇಕು ಅವರಿಗೆ? ಅಂದ್ರೆ ಈಗ ಒಂದು ಇಷ್ಟು ತೋಟ ಇರ್ಬೇಕು, ಇಷ್ಟು ಜಾಗ ಇರ್ಬೇಕು ಅನ್ನೋಂತ ಏನಾದ್ರು ಕ್ರಮಗಳಿದೆಯಾ ಏನಂತ ಒಂದು ತಿಳಿಸ್ಕೊಡಿ. ಅದರಲ್ಲಿ ಏನಂತೇಳಿ ತೋಟ ಕೃಷಿ ಇದ್ದವ್ರು ಮಾತ್ರ ಅರ್ಜಿ ಹಾಕುವುದು ಹೊರತು ಬೇರೆ ಯಾರು ಕೂಡ ಹಾಕುವ ಕ್ರಮ ಇಲ್ಲ, ಅದರ ಹಾಕೋಂಗಿಲ್ಲ. ಯಾಕಂದ್ರೆ ಕೃಷಿಗೆ ಇರುವಂತದ್ದು PM ಕುಸುಮ ಯೋಜನೆ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿದೆ, ಸ್ಟೇಟ್ ಗವರ್ಮೆಂಟ್ ಕೊಟ್ಟಿದೆ. ಅದು ಕೃಷಿಗೆ ಬರುವಂತವು. ಕೃಷಿ ಇಲ್ದವರು ತಗೊಂಡ್ಬಿಟ್ಟು ಅದು ಎಷ್ಟು ಕೃಷಿ ಇರ್ಬೇಕಂತ ಏನಾದ್ರು ಉಂಟು, ಎಷ್ಟು ಜಾಗ ಇರಬೇಕು? 1 ಎಕರೆ 1 ಎಕರೆ ಮೇಲೆ ಎಷ್ಟಾದ್ರು ಕೊಡ್ತಾರೆ. ಅಷ್ಟಿದ್ರೆ ಕೃಷಿ ಅಂತೂ ಬೇಕೇ ಬೇಕು, ರೈತ ಆಗಿರ್ಬೇಕು, ಒರಿಜಿನಲ್ ರೈತ ಆಗಿರ್ಬೇಕು. 1 ಎಕರೆ ಮೇಲೆ ಜಾಗ ಇರಬೇಕು. ಸೊ ಇದೆಲ್ಲ 1 ಎಕರೆ ಅರ್ಧ ಎಕರೆ ಆದ್ರೂ ಕೊಡ್ತಾರೆ. ಆದ್ರೂ ಕೂಡ ರೈತರು ಕೃಷಿ ಬೇಕೇ ಬೇಕು ಅಲ್ವಾ. ಸೊ ಸರ್, ಇದರಲ್ಲಿ ಈಗ ಯಾವ್ದೆಲ್ಲ ಐಟಮ್ಸ್ ಬರ್ತದೆ ಅಂದ್ರೆ ಈಗ ನೀವ್ ಹೇಳಿದ್ರಿ ಅದಕ್ಕೆ 20% ಏನೋ ಪೇ ಮಾಡ್ಲಿಕ್ಕೆ ಆತರ ಎಲ್ಲ ಹೇಳಿದ್ರಿ. ಸೊ ಎಲ್ಲ ಪ್ರೊಸೀಜರ್ ಮುಗ್ದ ಮೇಲೆ ನಮ್ಮ ಮನೆಗೆ ಐಟಮ್ಸ್ ಗಳೆಲ್ಲ ಬರ್ತದೆ. ಸೊ ಯಾವ್ದೆಲ್ಲ ಐಟಮ್ಸ್ ಗಳು ಇದರಲ್ಲಿ ನಿಮ್ಮ ಕಡೆಯಿಂದ ಬರ್ತದೆ? ಅದು ನಮಗೆ ಕಂಪನಿ ಕಡೆಯಿಂದ 5 HP ಗೆ 540 9 ಟನ್ ಬರ್ತದೆ. ಓಕೆ. ಆಮೇಲೆ ಒಂದು ಡ್ರೈವ್ ಬರ್ತದೆ, ಸ್ಟ್ರಕ್ಚರ್ ಬರ್ತದೆ, ಲೈಟಿಂಗ್ ರೆಸ್ಟ್ ಬರ್ತದೆ, ಅರ್ಥಿಂಗ್ ಬರ್ತದೆ, ಅರ್ಥಿಂಗ್ ರಾಡು, ಆಮೇಲೆ ಕೇಬಲ್ ಬರ್ತದೆ. ಇದರಲ್ಲಿ CPVC ಪೈಪ್ ಕೊಟ್ಟಿದ್ದಾರೆ. ಕೆಲವು ಕಂಪನಿಯವರು HDPE ಪೈಪ್ ಕೊಡ್ತಾರೆ. ಆಮೇಲೆ ಇಷ್ಟೆಲ್ಲ ಐಟಮ್ಸ್ ಕೊಟ್ಟು ಎಲ್ಲ ಕಂಪ್ಲೀಟ್ ಅಷ್ಟು ಐಟಮ್ಸ್ ಕೊಡ್ತಾರೆ. ನಾವು ಬೋಟ್ ನಟ್ಟು ಕೂಡ ದುಡ್ಡು ಕೊಡ್ತೇವೆ, ಕ್ರಮ ಇಲ್ಲ ತೆಗಿಬೇಕು ಅಂತಿಲ್ಲ, ಎಲ್ಲ ಅವ್ರ ಕಡೆಯಿಂದ ಬರ್ತದೆ, ಗವರ್ಮೆಂಟ್ ಕಡೆ. ಸೊ ಈಗ ಸರ್, ನಿಮ್ಮ ಒಂದು ಅಂಡರ್ ಅಲ್ಲಿ ಈಗ ಎಷ್ಟು ಜನ ಹುಡುಗರು ಕೆಲಸ ಮಾಡ್ತಿದ್ದಾರೆ? ಸೊ ನೀವು ಎಷ್ಟು ಜನ ಹುಡುಗರನ್ನ ಕರ್ಕೊಂಡು ಹೋಗಿ ಎಷ್ಟು ಬ್ಯಾಚ್ ಆಗಿ ನೀವು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು? ನಾವು ಅಂದಾಜು 3 ಬ್ಯಾಚ್ ಮಾಡಿ ಮಾಡ್ತಿದ್ದೇವೆ. 3 ಬ್ಯಾಚ್ ಅಲ್ಲಿ ಅಲ್ವಾ? ಸೂಪರ್ ಸರ್. ಎಷ್ಟು ಹುಡುಗರು ಇದ್ದಾರೆ ಸರ್ ನಿಮ್ ಜೊತೆ? ಹುಡುಗರು ಟೋಟಲ್ ಒಂದು 10 ಜನ ಇದ್ದಾರೆ. 10 ಜನ 3 ಬ್ಯಾಚ್ ಅಂದಾಜು ಮಾಡ್ತಿದ್ದೀವಿ ಅಲ್ವಾ? ಅಂದ್ರೆ ಬಿಸಿಲಿಗೆ ಬಾರಿ ಕಷ್ಟ ಅಂತ ಹೇಳ್ಬಿಟ್ಟು ರಾತ್ರಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಸೂಪರ್ ಸರ್. ಇವಾಗ ಇಲ್ಲಿ ಬಿಟ್ರೆ ಇನ್ನು ನೆಕ್ಸ್ಟ್ ಎಲ್ಲಿ ಈ ಪ್ರಾಜೆಕ್ಟ್ ಅನ್ನ ಮುಂದುವರಿಸ್ತಾ ಇದ್ದೀರಾ? ಪ್ರಾಜೆಕ್ಟ್ ನಾಳೆ ಈಶ್ವರಮಂಗಲ, ಆಮೇಲೆ ಸುಳ್ಯ, ಪುತ್ತೂರು ಹಿಂಗೆಲ್ಲ ಮಾಡ್ತೀವಿ. ಡೈಲಿ ಇದೆ? ಡೈಲಿ. ಇನ್ನೀಗ ಎಷ್ಟು ಸಮಯ ತನಕ ಈ ಪ್ರಾಜೆಕ್ಟ್ ನಿಮಗೆ ಡೈಲಿ ಇದೆ? ಮೇಲೆ ತಿಂಗಳಿಗೆ ಲಾಸ್ಟಿಗೆ ಮುಗಿಸ್ಲೇಬೇಕು. ಅಂದ್ರೆ ಅರ್ಜಿಗಳಿದೆ ಅಲ್ವಾ? ಅರ್ಜಿಗಳು ತುಂಬಾ ಇದೆ. ಮೇಲೆ ಲಾಸ್ಟಿಗೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕಂಪನಿಯವರು ಹೇಳಿದ್ದಾರೆ. ಇಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಳೆ ಜಾಸ್ತಿ ಅಂತ ಹೇಳೋದಕ್ಕೆ ಎಲ್ಲ ಕಡೆ ವೆಹಿಕಲ್ಸ್ ಬಂದ್ರೆ ಬೇಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಐಟಮ್ಸ್ ಬರ್ತಾ ಉಂಟು, ಬಂದಂಗೆ ಕೆಲಸ ಮಾಡ್ತಿದ್ದೀವಿ. ಸರ್, ಈಗ ಫೈನಲ್ ಆಗಿ ಕೇಳೋದಾದ್ರೆ, ಈಗ ಕೆಲವರು ಅರ್ಜಿ ಹಾಕೋವರಿಗೆ ನೀವೇನ್ ಹೇಳ್ತೀರಾ? ಸೊ ಏನೆಲ್ಲ ಕ್ರಮಗಳನ್ನ ಅವ್ರು ಪಾಲಿಸ್ಬೇಕು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸ್ಬೇಕು ಅನ್ನೋದನ್ನ ಕೆಲವೊಂದು ಹೇಳಿ ಜನಗಳಿಗೆ. ಅರ್ಜಿ ಹಾಕೋರು RTC ಬೇಕೇ ಬೇಕು, ಜಾಗ ಅಂತೂ ಬೇಕೇ ಬೇಕು. ಹೌದು. ಆಮೇಲೆ ಬೋರ್ ಅಥವಾ ಕೆರೆ ಬೇಕೇ ಬೇಕು. ಆ ಕೆರೆಗೆ ಕರೆಂಟ್ ಕನೆಕ್ಷನ್ ಇರಬಾರ್ದು ಅಥವಾ ಬೋರ್ಗೆ ಇರಬಾರ್ದು. ಅದು ಒಂದು. ಮತ್ತೆ ಆಧಾರ್ ಕಾರ್ಡ್ ಬೇಕು. ಇಷ್ಟೇ ಇದೆ ಮುಖ್ಯವಾಗಿ ಅರ್ಜಿಯನ್ನ ಹಾಕ್ಬೋದು. ಸರ್, ಈಗ ಅರ್ಜಿ ಇದು ಯಾವ್ದ್ರಲ್ಲಿ ಹಾಕೋದು ಮತ್ತೆ ಯಾವಾಗ ಓಪನ್ ಆಗತ್ತೆ ಅರ್ಜಿ ಹಾಕೋದು ಸ್ವಲ್ಪ ಹೇಳಿ ಸರ್. ಅದು ಅರ್ಜಿ ಹಾಕೋದು ಏನಿದ್ರು ಆನ್ಲೈನ್ ಬರ್ತದೆ, ಪೇಪರ್ ನೋಟಿಫಿಕೇಶನ್ ಆಗ್ತದೆ. ಓಕೆ. ಎಲ್ಲ ಪೇಪರ್ಲಿ ಕೊಟ್ಟಿರ್ತಾರೆ. ಓಕೆ. ಆ ನಂತರ ನಾವು ಅರ್ಜಿ ಆನ್ಲೈನ್ ಹಾಕ್ಬೋದು.
ಅವರವರೇ ಹಾಕ್ಬೋದು. ಅದರ ಸೈಟ್ ಇದೆ ಸರ್, ವೆಬ್ಸೈಟ್ ಇರ್ತದೆ ಎಂ ಕುಸುಮ ಸೌರಮಿತ್ರ ವೆಬ್ಸೈಟ್. ಸೌರಮಿತ್ರ ವೆಬ್ಸೈಟ್ ಅಲ್ಲಿ ನಾವು ಅರ್ಜಿಯನ್ನ ಹಾಕ್ಬೋದು ಅಲ್ವಾ? ಈಗ ಅದು ಸೌರಮಿತ್ರ ವೆಬ್ಸೈಟ್ ಈಗ ಯಾವಾಗಿಂದ ಅರ್ಜಿ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತದೆ? ಈಗ ಏನಿದ್ರು ನಾ ಹೇಳ್ದಂಗೆ ಆಗ ಡಿಸೆಂಬರ್ 14 28 ಕ್ಲೋಸ್ ಆಗೋಯ್ತು. ಇನ್ನು ಯಾವಾಗ ಗವರ್ಮೆಂಟ್ ಕೊಡ್ತೇವೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ, ಕಾದು ನೋಡ್ಬೇಕು. ಈಗ ಮೊದಲು ಕೊಟ್ಟವರಿಗೆ ಎಲ್ಲರೂ ಕೊಡ್ತಾರೆ, ಅಮೌಂಟ್ ಕಟ್ಟಿದ್ರು ಯಾರಿಗೂ ಕೂಡ ಕೊಡದಿರೋದಿಲ್ಲ. ಹೌದು, ಅಂದ್ರೆ ಒಂದು ಆಧಾರ್ ಕಾರ್ಡ್ ಒಂದೇ ಕೊಡುದು, ಹೌದಲ್ವಾ? ಒಂದು ಆಧಾರ್ ಕಾರ್ಡ್ 2 ಕೊಡುದು ಅಂತ ಯಾವ್ದಿಲ್ಲ. ಒಂದು ಆಧಾರ್ ಕಾರ್ಡ್ 1 ಕೊಟ್ಟಿರ್ತಾರೆ ಅಷ್ಟೇ. ಇವರಿಗೆಲ್ಲ ಸಬ್ಸಿಡಿ ಬಂದ ಮೇಲೆ ಗವರ್ಮೆಂಟ್ ಕೊಡ್ಬಹುದು ಅಂತ ಕಾಣ್ತಾ ಉಂಟು. ಎಲ್ಲ ಇದಾದ ಮೇಲೆ ಕೊಡ್ಬಹುದು. ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಐಟಮ್ಸ್ ಗಳೆಲ್ಲ ಬರೋದು ಅಲ್ವಾ? ಸೊ ಯಾವ ಕೊಡ್ತೇವೆ ನಮಗೆ ಗೊತ್ತಿಲ್ಲ, ಯಾವ ಟೈಮು ನಮಗೆ ಪೇಪರ್ ನೋಡಿ ನಾವು ಕೂಡ ಪೇಪರ್ ನೋಡ್ಬಿಟ್ಟು ಮತ್ತೆ ಹಾಕ್ಸಿಬೇಕು, ನಾವೆಲ್ಲ ಪ್ರೆಸೆಂಟ್ ಮಾಡ್ತಿರ್ತೀವಿ ಅರ್ಜಿ ಹಾಕಿ ಅಂತ ಹೇಳಿ. ಕರೆಕ್ಟ್ ಸರ್. ಸೊ ತುಂಬಾ ಖುಷಿ ಆಯ್ತು ಸರ್ ನಿಮ್ಮಲ್ಲಿ ಮಾತಾಡಿ. ಸೊ ನಮ್ಮ ಒಂದು ಈ ಮನೆಯಲ್ಲಿ ನಾವು ಈಗ ಒಂದು ಸೋಲಾರ್ ಅನ್ನ ಅಳವಡಿಸ್ಬೇಕಂತ ಹೇಳಿದ್ರೆ ನಾನು ಹಾಗೆ ಹೇಳ್ದಾಗೇನೆ ಇವರ ಪರಿಶ್ರಮವು ತುಂಬಾನೇ ಇದೆ. ಸೊ ಫೈನಲಿ ನಮ್ಮ ಮನೆಗೆ ಒಂದು ಸೋಲಾರ್ ಅನ್ನು ನಾವು ಅಳವಡಿಸಿದ್ದೇವೆ. ಸೊ ಇನ್ನು ಈಗ ಇವರ ಮಾಹಿತಿಯನ್ನ ತಕೊಂಡು ಸೊ ಯಾರೆಲ್ಲ ಇನ್ನು ಅರ್ಜಿ ಹಾಕ್ಲಿಕ್ಕೆ ಬಯಸ್ತಿದ್ದೀರಾ ಎಲ್ಲರೂ ಅರ್ಜಿ ಹಾಕಿ, ಆದಷ್ಟು ಬೇಗ ನಿಮಗೂ ಸಿಗ್ಲಿ. ಈಗ ಯಾವುದೇ ರೀತಿದ್ದು ಇದು ವೆಬ್ಸೈಟ್ ಸೌರಮಿತ್ರ ಅಂತ ಹೇಳಿದ್ರು, ಅದು ಇನ್ನ ಈಗ ಅರ್ಜಿ ಹಾಕ್ಲಿಕ್ಕೆ ಓಪನ್ ಆಗ್ಲಿಲ್ಲ. ನೀವು ಚೆಕ್ ಮಾಡ್ತೀರಿ, ಯಾವಾಗ ಓಪನ್ ಆಗತ್ತೆ ಆಗ ಅರ್ಜಿಯನ್ನ ಹಾಕಿ. ಸೊ ಹಾಗೆ ಇವರ ಜೊತೆ ಅದೆಷ್ಟೋ ಒಂದು ಹುಡುಗರು ಇವ್ರ ಜೊತೆ ಬಂದಿದ್ದಾರೆ. ಸೊ ಕೆಲಸ ಮಾಡಿದ್ದಾರೆ, ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿದ್ದಾರೆ ಆ ಬಿಸಿಲಲ್ಲಿ. ಸೊ ಅವ್ರನ್ನ ನಾವು ಈ ಲಾಗ್ ಅಲ್ಲಿ ಖಂಡಿತವಾಗ್ಲೂ ತೋರಿಸ್ಲೇಬೇಕು. ಸೊ ಅವ್ರನ್ನ ಎಲ್ಲರನ್ನ ಕರೆಯೋಣ. ಎಸ್ ಸ್ನೇಹಿತರೆ, ಅವಾಗ್ಲೇ ಹೇಳ್ದ ಹಾಗೆ ಇವರ ಜೊತೆ ಕೆಲಸ ಮಾಡಿದವರನ್ನ ಎಲ್ಲರನ್ನ ಖಂಡಿತವಾಗ್ಲೂ ತೋರಿಸ್ಬೇಕಂತ ಹೇಳಿದೆ, ಖಂಡಿತವಾಗ್ಲೂ ತೋರಿಸ್ತೇನೆ. ಸೊ ಈಗ ನಿಮ್ಮ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ಇವರು ಮಾಡಿದಂತಹ ಕೆಲಸ. ಸೋಲಾರ್ ಪ್ಯಾನಲ್ ಅನ್ನ ಇವರು ಹಾಕಿದ್ದಾರೆ. ಇಲ್ಲಿ ನೋಡಿ 9 ಪ್ಯಾನಲ್ಗಳು ಬಂದು ನಿಂತಿದೆ ಇಲ್ಲಿ. ಸೊ ಇದರ ಒಂದು ಕಂಪ್ಲೀಟ್ ವಿಡಿಯೋವನ್ನ ನಾನು ತೋರಿಸ್ತೇನೆ ನಿಮಗೆ. ಅದಕ್ಕಿಂತ ಮುಂಚೆ ಇವರ ಹುಡುಗರನ್ನ ಪರಿಚಯ ಮಾಡ್ಸೋಣ. ಬ್ರೋ ಪ್ಲೀಸ್ ಬನ್ನಿ ಅಣ್ಣ. ಸೊ ಇವರೆಲ್ಲರೂ ಕೂಡ ಈ ಒಂದು ಸುಂದರವಾದ ಪ್ಯಾನಲ್ ರೆಡಿ ಆಗೋದ್ರ ಹಿಂದೆ ಕೆಲಸ ಮಾಡಿದಂತಹ ಕೈಗಳು ಇದೆಲ್ಲ. ಸೊ ಪರಿಚಯ ಮಾಡ್ಸೋಣ ಅವ್ರನ್ನೆಲ್ಲರನ್ನು, ಬನ್ನಿ. ಅಣ್ಣ ನಮಸ್ತೆ, ನಿಮ್ಮ ಹೆಸರೇನು? ತೇಜಕುಮಾರ್. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ? 1.5 ವರ್ಷದಿಂದ. 1.5 ವರ್ಷದಿಂದ ಇವ್ರ ಜೊತೆನೆ ವರ್ಕ್ ಮಾಡ್ತಿದ್ದೀರಾ? ಸಾಧಾರಣ ಒಂದು ಎಷ್ಟು ಕಡೆ ನೀವು ಈ ತರ ಕೆಲ್ಸಕ್ಕೆ ಹೋಗಿರ್ಬೋದು? ಲೆಕ್ಕನೇ ಇಲ್ಲ ಅಲ್ವಾ? ಸೂಪರ್. ಸೊ ಬ್ರದರ್, ನಿಮ್ಮ ಹೆಸರು? ದೀಪಕ್ ಅಂತ. ನಿಮ್ಮೂರು? ನಮ್ದು ಸುಳ್ಯ. ಸೊ ಈಗ ನೀವು ಅಂದ್ರೆ ಸುಳ್ಯಕ್ಕೆ ಡೈಲಿ ಅಪ್ ಅಂಡ್ ಡೌನ್ ಮನೆಗೆ ಅಪ್ ಅಂಡ್ ಡೌನ್ ಮಾಡೋದಾ ಅಥವಾ ರೂಮ್ ಈ ತರ ಏನಾದ್ರು? ಅಪ್ ಅಂಡ್ ಡೌನ್ ಸೈಟ್ ಅಲ್ಲಿ ಎಲ್ಲ ಸಿಗ್ತದೆ. ಅಲ್ಲಿ ಈಗ ಕೊಡಗು, ಈ ಕಡೆ ಕೊಡ್ಲಿಪೇಟೆ, ಈ ಕಡೆ ಇನ್ನು ಬೆಳ್ತಂಗಡಿ ಇದೆ. ಇವತ್ತು ವಿಟ್ಲದಲ್ಲಿದ್ದೀವಿ, ನಾಳೆ ಈಶ್ವರಮಂಗಿಲ. ಹಾಗೆ ಎಷ್ಟೇ ದೂರ ಹೋದ್ರು ಕೂಡ ನೀವು ಮನೆಗೆ ಬರ್ದೇ ಬರ್ತೀರಾ? ಒಂದೆಲ್ಲ ಇದ್ರೆ ನಾವು ಹೋಗಿ ಬರ್ತೀವಿ, ಹತ್ರ ಇದ್ರೆ ನಾವೇನಾದ್ರು ರೂಮ್ ಎಲ್ಲ ಮಾಡಿ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? 2 ವರ್ಷದಿಂದ. 2 ವರ್ಷದಿಂದ ನೀವು ಕೆಲಸ ಮಾಡ್ತಿದ್ದೀರಾ. ಸೂಪರ್. ಅಣ್ಣ ನಿಮ್ಮ ಹೆಸರು? ರಂಜಿತ್. ಸರ್ ನಮ್ಮೂರು? ಹುಟ್ಟಿ ಬೆಳೆದದೆಲ್ಲ ಬೆಂಗಳೂರು. ಓಕೆ. ಇಲ್ಲಿ ಬಂದು ಒಂದು 3-4 ವರ್ಷ ಆಯ್ತು ಕೊಡಗುನಲ್ಲಿ. ನಾ ಇವ್ರ ಜೊತೆ ಸೇರ್ಕೊಂಡಿದ್ದೆ, ಇವ್ರ ಜೊತೆ ಇವ್ರು ಸೇರ್ಕೊಂಡ್ರು. ನಾನು ಮೋಸ್ಟ್ಲಿ ಟೆಕ್ನಿಕಲ್ ಪಾರ್ಟ್ ನೋಡ್ತೀನಿ. ಹೌದಾ? ಸೊ ಆಯ್ತು, ಒಂದು 6 ತಿಂಗಳ ಮೇಲೆ ಆಯ್ತು ನಾನು ಇವ್ರ ಜೊತೆ 6 ತಿಂಗಳ ಮೇಲೆ ಆಯ್ತು. ಸೊ ನಾವು ಕೂಡ ಅಬ್ಸರ್ವ್ ಮಾಡಿದ್ವಿ. ಸೊ ಎಲ್ಲವನ್ನ ಹ್ಯಾಂಡಲ್ ಮಾಡ್ತಾ ಇದ್ರು ಸರ್ ಇವರು. ಸೊ ಸರ್ ನೀವು ಈಗ 6 ತಿಂಗಳಾಯ್ತು ಇವ್ರ ಜೊತೆ, ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. ನಮ್ಗೆ ಕಸ್ಟಮರ್ಗೆ ನೀವು ಹೇಳಿರ್ತಾರ, ಕಸ್ಟಮರ್ಗೆ ನೀವು ಯಾವಾಗ ಕೊಡ್ತೀರಾ ಅಂತ ಕೇಳಿದ್ರಲ್ಲ. ಸೊ ನಮ್ಮ ಹತ್ರ ನಾವು ಬಂದ್ಬಿಟ್ಟು ವೆಂಡರ್ ರೆಪ್ರೆಸೆಂಟೇಟಿವ್ ಅಷ್ಟೇ. ಸೊ ವೆಂಡರ್ಸ್ ನಮ್ಗೆ ಮೆಟೀರಿಯಲ್ ಕೊಡುವಾಗ ನಾವು ಕಸ್ಟಮರ್ಸ್ಗೆ ತಲುಪಿಸ್ತೀವಿ. ಸೊ ನಮಗೂ ಪ್ರೆಷರ್ ಇದೆ, ವೆಂಡರ್ಸ್ಗೂ ಪ್ರೆಷರ್ ಇದೆ. ಅದಕ್ಕೆ ಮೇಲೆ ನಮ್ಗೆ ಪ್ರೆಷರ್ ಜಾಸ್ತಿ ಬರೋದು ಕಸ್ಟಮರ್ಸ್ ಮೇಲೆ. ನೋಡಿದೆ ಇವತ್ತು ವರ್ಕ್ ಮಾಡ್ತಿರುವಾಗ ಅದನ್ನ ನೋಡಿದ್ವಿ, ಎಷ್ಟೊಂದು ಕಾಲ್ಗಳು ಇವರಿಗೆ, ಎಷ್ಟೊಂದು ಕಾಲ್ಗಳು ಅಂತ ಇವರು ಹ್ಯಾಂಡಲ್ ಮಾಡ್ತಿದ್ದ, ಪೇಷನ್ಸ್ ಅಲ್ಲಿ ಹ್ಯಾಂಡಲ್ ಮಾಡ್ತಿದ್ದ. ಅದಕ್ಕೆ ಒಂದು ಬಿಗ್ ಸಲ್ಯೂಟ್ ಸರ್ ನಿಮಗೆ. ಎಷ್ಟೊಂದು ಜನ ಕಾಲ್ ಮಾಡ್ಬಿಟ್ಟು ಇವರದ್ದು ಸರ್ ಇವತ್ತು ಬಂತ ಸರ್, ನಾಳೆ ಆಗ್ತೀರಾ ಸರ್, ನಾಳ್ದು ಆಗ್ತೀರಾ ಅಂತ ತುಂಬಾನೇ ತಲೆ ತಿಂತಿದ್ರು. ಅವರೆಲ್ಲರಿಗೂ ಕಾಮ್ ಆಗಿ ಇವರ ಆನ್ಸರ್ ಕೊಟ್ಟಿದ್ದಾರೆ. ಅದಕ್ಕೊಂದು ಹ್ಯಾಂಡ್ಸ್ ಅಪ್ ಅಂತ ಹೇಳ್ತೀವಿ ಸರ್. ಸರ್ ತಮ್ಮ ಹೆಸರು? ಚಂದ್ರಶೇಖರ್ ಅಂತ. ಸರ್ ತಾವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ? 5-6 ತಿಂಗಳಿಂದ. ಹೇಗಿದೆ ಸರ್ ಜೊತೆ ಎಕ್ಸ್ಪೀರಿಯನ್ಸ್? ತುಂಬಾ ಸುಲಭ ಆಗ್ತದೆ, ಹೌದಾ? ಕೆಲಸ ಮಾಡ್ಲಿಕ್ಕೆ. ಹೌದಾ? ಸೊ ತಾವು ಕೂಡ ಅಷ್ಟೇ. ನಾವೊಂದು ಎಷ್ಟು ವರ್ಕ್ ಮಾಡಿರ್ಬೋದು ಈಗ ಸರ್ ಜೊತೆ? ತುಂಬಾ ಕಡೆ, ಕೊಡಗು ಕಡೆ ಎಲ್ಲ ನೀವು ಮಾಡಿದ್ರಾ, ಹೋಗಿದ್ರಾ? ಓಕೆ. ಹೇಗಿದೆ ಸರ್ ಅಲ್ಲಿದ್ದು ಒಂದು ಸಿಸ್ಟಮ್ಗೂ ಇಲ್ಲಿದ್ದು ಸಿಸ್ಟಮ್ಗೆ ಎಲ್ಲ ಒಂದೇ ತರನಾ? ಸೇಮ್, ಯಾವ್ದೇ ರೀತಿ ಡಿಫ್ರೆನ್ಸಸ್ ಇಲ್ಲ ಅಲ್ವಾ? ತಮಗೆ ಆರ್ಡರ್ ಬಂದಾಗೆ ನಾವು ಹೋಗ್ತೀರಾ, ಮಾಡ್ತೀರಾ, ಬರ್ತೀರಾ? ಇವರೆಲ್ಲ ಹುಡುಗರನ್ನ ಪರಿಚಯ ಮಾಡಿ ಕೊಟ್ಟಾಯ್ತು.
ಸೊ ಮತ್ತೊಂದು ಇವರ ನಡುವೆ ಒಂದು ಕಾಮಿಡಿ ಇದೆ, ಏನ್ ಗೊತ್ತಾ, ಇವರಿಬ್ರು ಕೆಲಸ ಮಾಡ್ಬೇಕಂದ್ರೆ ನೀವು ನೋಡಿ ಇಬ್ರು ಬಾವ ಬಾವ ಅಂತ ಹೇಳ್ತಾರೆ. ಸೊ ನಮಗೆ ಅದೊಂದು ತುಂಬಾನೇ ಖುಷಿ ಆಯ್ತು, ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಬಂದ ಸೂಪ್ರಮ್ ಸೋ ಅದು ನೆನಪಾಗ್ತದೆ ನಮಗೆ, ಬಂದರು ಬಾವ ಬಂದರು ಅಂತ. ಸೊ ಹಾಗೆ ಇವರಿಬ್ಬರನ್ನು ನೋಡುವಾಗ ಹಾಗೆ ಅನಿಸ್ತದೆ, ಯಾಕಂದ್ರೆ ಬಾವ ಬಾವ ಅಂತ ಹೇಳ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಆ ಬಿಸಿಲಲ್ಲಿ ಎಷ್ಟೊಂದು ಪ್ರೆಷರ್ ಇದ್ರು ಕೂಡ ಕಾಮ್ ಆಗಿ ಮಾತಾಡ್ಕೊಂಡು ನಗಾಡ್ಸ್ಕೊಂಡು ಒಬ್ರಿಗೊಬ್ರು ತಮಾಷೆ ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ನಿಮ್ಮ ಆಲ್ ಟೀಮ್ಗೆ ಒಂದು ಹ್ಯಾಂಡ್ಸ್ ಆಫ್. ತುಂಬಾನೇ ಖುಷಿ ಆಯ್ತು ನೀವು ಇವತ್ತು ಬಂದು ವರ್ಕ್ ಮಾಡಿದ್ದು, ನೀವು ಒಂದು ಇದ್ದ ರೀತಿ, ಸೊ ನಡೆದುಕೊಂಡ ರೀತಿ ಎಲ್ಲವನ್ನ ನೋಡಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ನಿಮ್ಮ ಮುಂದಿನ ಎಲ್ಲಾ ಒಂದು ಪ್ರಾಜೆಕ್ಟಿಗೆ ಒಳ್ಳೇದಾಗ್ಲಿ ಸರ್. ಸೊ ಫೈನಲ್ ಆಗಿ ಸರ್ ನೀವು ಆಡಿಯನ್ಸ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ಗೆ ನಮಗೆ ತುಂಬಾ ಒಂದು ಖುಷಿ ಆಗ್ತುಂಟು ಈ ರೀತಿ ಮತ್ತೆ ಆಡಿಯನ್ಸ್ ಈ ತರ ಕೇಳಿಸಿದ್ದು. ಇದು ಫಸ್ಟ್ ಇದರಲ್ಲಿ ಈ ರೀತಿ ಫಸ್ಟ್ ಮಾತಾಡ್ತಿರೋದು ಹಾಗೆ. ಸೊ ಖಂಡಿತವಾಗ್ಲು ಎಲ್ಲರೂ ಕೂಡ ಇವರ ಕಾಂಟ್ಯಾಕ್ಟ್ ನಂಬರ್ ಬೇಕಂತ ಹೇಳಿದ್ರೆ ನಂಗೆ DM ಮಾಡಿ. ಸೊ ನಿಮಗೆ ಸುಮ್ನೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ, ಯಾಕಂತ ಹೇಳಿದ್ರೆ ಅವರಿಗೆ ತುಂಬಾನೇ ವರ್ಕ್ಸ್ ಎಲ್ಲ ಇರ್ತದೆ, ಡಿಸ್ಟರ್ಬ್ ಮಾಡಬೇಡಿ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಅನ್ನು ನೀವು ಕೇಳಿದ್ರೆ ನಾನು ಖಂಡಿತವಾಗ್ಲು ಕಳಿಸ್ಕೊಡ್ತೀನಿ. ಸೊ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಮಾಡಿದ್ದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಇವರೆಲ್ಲ ವರ್ಕ್ ನಿಮಗೆ ನಾನು ತೋರಿಸ್ತೇನೆ. ಹಾಗೇನೆ ಈ ಸ್ಕೀಮ್ ಏನಿದೆ ಇದರ ಬಗ್ಗೆ ಎಲ್ಲವನ್ನ ಸರ್ ನಿಮಗೆ ತುಂಬಾನೇ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿ ತಿಳಿಸಿದ್ದಾರೆ ಕೂಡ. ಸೊ ಯಾರೆಲ್ಲ ಅಪ್ಲೈ ಮಾಡ್ಲಿಕ್ಕಿದ್ದೀರಾ ಅಪ್ಲೈ ಮಾಡಿ, ಈ ಒಂದು ಸ್ಕೀಮ್ ಅನ್ನ ನೀವು ಕೂಡ ಪಡೆದುಕೊಳ್ಳಿ. ಸೊ ಇಷ್ಟು ಹೇಳ್ತಾ ಈ ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಯಾಕಂತ ಹೇಳಿದ್ರೆ ಇಂತಹ ಒಂದೊಂದು ಇನ್ಫಾರ್ಮೇಶನ್ ವಿಡಿಯೋ ನಿಮ್ಗಳಿಗೆ ತಲುಪಬೇಕಂತ ಹೇಳಿದ್ರೆ ನೀವು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು. ನೀವು ಸಬ್ಸ್ಕ್ರೈಬ್ ಎಲ್ಲರೂ ಮಾಡಿ, ಕಮೆಂಟ್ ಶೇರ್ ಎಲ್ಲ ಮಾಡಿ ಅಂತ ಕೇಳ್ಕೊಳ್ತಾ ಈ ಲಾಗ್ನ ಎಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.